ವಚನ ವಾಚನ. ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ, ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ, ಆ ನಲ್ಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು, ಇವರಿಬ್ಬರ ಬಸುರಲ್ಲಿ ಹುಟ್ಟಿದಳೆಮ್ಮ ತಾಯಿ, ನಾ ಹುಟ್ಟಿ ತಾಯ ಕೈವಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ ಗುಹೇಶ್ವರ. ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ, ಆ ನಲ್ಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು, ಇವರಿಬ್ಬರ ಬಸುರಲ್ಲಿ ಹುಟ್ಟಿದಳೆಮ್ಮ ತಾಯಿ, ನಾ ಹುಟ್ಟಿ ತಾಯ ಕೈವಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ ಗುಹೇಶ್ವರ. ಭಾವಾರ್ಥ: ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ. ತಲೆಯಿಲ್ಲದ ಅಂದರೆ ಭೇದ ಜ್ಞಾನವಿಲ್ಲದ, ತಲೆಯಿಲ್ಲದ ಅಂದರೆ ಯಾವುದೇ ಭೇದ ಭಾವವಿಲ್ಲದಂತಹ, ಜ್ಞಾನವಿಲ್ಲದಂತಹ ಒಂದು ತಲೆ ಅದು. ತಲೆ ಅಂದರೆ ಚೈತನ್ಯ, ಕರುಳು ಅಂದರೆ ಅವಯವ, ಒಡಲು ಅಂದರೆ ಸ್ವರೂಪ. ಒಡಲು ಅಂದರೆ ಈ ದೇಹ, ಈ ನನ್ನ ಸ್ವರೂಪ, ಅದು ಪರಮಾತ್ಮನಿಗೆ ಹೋಲಿಸ್ತಾ ಇದ್ದಾರೆ. ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ. ಭೇದಜ್ಞಾನವಿಲ್ಲದಂತಹ, ಚೈತನ್ಯಾತ್ಮಕವಾಗಿರುವಂತಹ, ಅವಯವ ಇಲ್ಲದೇ ಇರುವಂತಹ ಒಂದು ಸ್ವರೂಪ ಅದು. ಪರಶಿವನು ಅಹಂ ಇದಂ ಎಂಬ ಭೇದಜ್ಞಾನವೇ ಇಲ್ಲದ ಶುದ್ಧ ಚೈತನ್ಯ. ಅವನ ಸ್ವರೂಪ ನಿರವಯವ ಆಗಿರುವಂತಹದ್ದು, ನಿರವಯ ಆಗಿರುವಂತಹದ್ದು. ಅದಕ್ಕೆ ಅಹಂ ಇಲ್ಲ. ಹಾಗೆ ಆ ನಲ್ಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು ಎಂಬಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರಲ್ಲ. ಅಂಗವಿಲ್ಲದ ಅಂದರೆ ನಿರಾಕಾರವಾದಂತಹ ಅಂಗವೇ ಇಲ್ಲ. ಈಗ ನಮ್ಮ ದೇಹಕ್ಕೆ ಅಂಗ ಇದೆ, ಆದರೆ ಪರಮಾತ್ಮನಿಗೆ ಅಂಗ ಇಲ್ಲ, ನಿರಾಕಾರವಾಗ್ಬಿಟ್ಟಿದೆ. ಅಂಗನೆ ಅಂದರೆ ಶಕ್ತಿ. ಈ ಪರಶಿವನಲ್ಲಿ ನಿರಾಕಾರವಾದ ಒಂದು ಶಕ್ತಿ ಇದೆ, ಅವನು ಪತಿ, ಆ ಶಕ್ತಿಯು ಸತಿ. ಅವರಿಬ್ಬರಲ್ಲಿಯೂ ಅವಿನಾಭಾವ ಸಂಬಂಧ ಇದೆ. ಇವರಿಬ್ಬರು ಬಸರಲ್ಲಿ ಹುಟ್ಟಿದಳೆಮ್ಮ ತಾಯಿ. ಆ ಪರಶಿವ ಪರಾಶಕ್ತಿಯರಲ್ಲಿ ಚಿಚ್ಚಕ್ತಿ ಹುಟ್ಟಿದ್ಲು. ಆ ಚಿಚ್ಚಕ್ತಿಯ ಮಧ್ಯೆ ಚೈತನ್ಯದ ಕಳೆ ಹೊಳಿತದೆ. ಆ ಕಳೆಯೇ ಶರಣ ಎಂಬ ಒಂದು ತತ್ವ. ಈ ಶರಣ ತತ್ವವೇ ವ್ಯಷ್ಟಿ ದೇಹಗತ ಜೀವಾತ್ಮನಾಗ್ತದೆ. ಅಲ್ಲಮ ಪ್ರಭುಗಳು ಅದಕ್ಕೆ ಶರಣ ತತ್ವದೊಂದಿಗೆ ತಮ್ಮನ್ನು ಸಮೀಕರಿಸಿಕೊಂಡು ಈ ಚಿಚ್ಚಕ್ತಿಯು ಎಮ್ಮ ತಾಯಿ ಅಂತ ಹೇಳ್ತಾ ಇದ್ದಾರೆ. ಚಿಚ್ಚಕ್ತಿಯೇ ನಮ್ಮ ತಾಯಿ ಅಂದರೆ ಪರಶಿವ ಪರಾಶಕ್ತಿಯಿಂದ ಉದ್ಭವಿಸಿದಂತಹ ಒಂದು ಶಕ್ತಿ ಏನಿತ್ತಲ್ಲ, ಕಿಂಚಿತ್ ಶಕ್ತಿ, ಆ ಶಕ್ತಿಯೇ ನಮ್ಮ ತಾಯಿ. ಏಕೆಂದರೆ ಅದರಿಂದಲೇ ತಾನೇ ಈ ದೇಹ ಜನನ ಆಗಿರೋದು. ಇವರಿಬ್ಬರು ಬಸರಲ್ಲಿ ಹುಟ್ಟಿದಳೆಮ್ಮ ತಾಯಿ. ಪರಶಿವ ಪರಾಶಕ್ತಿಯಲ್ಲಿ ಚಿಚ್ಚಕ್ತಿ ಹುಟ್ಟಿ, ಆ ಚಿಚ್ಚಕ್ತಿಯ ಮಧ್ಯೆ ಚೈತನ್ಯಾತ್ಮಕವಾದ ಕಳೆ ಹೊಳೆದು, ಆ ಕಳೆಯೇ ಶರಣ ಎಂಬ ತತ್ವ. ಆ ಶರಣ ತತ್ವವೇ ಈ ದೇಹದ ಜೀವಾತ್ಮ. ಪ್ರಭು ದೇವರು ಆ ಶರಣ ತತ್ವದೊಂದಿಗೆ ತಮ್ಮನ್ನು ಸಮೀಕರಿಸಿಕೊಂಡು ಆ ಚಿಚ್ಚಕ್ತಿಯು ನಮ್ಮ ತಾಯಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೀಗೆ ನಾ ಹುಟ್ಟಿ ತಾಯ ಕೈವಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ ಗುಹೇಶ್ವರ. ಎಂಥ ಅದ್ಭುತ ಮಾತು ನೋಡಿ. ನಾ ಹುಟ್ಟಿ ಅಂದರೆ ಈ ದೇಹಕ್ಕೆ ಈ ಜೀವಾತ್ಮ ಬಂದ ಮೇಲೆ ದೇಹಸ್ಥಳದಲ್ಲಿ ಅವತರಿಸಿದಾಗ ಗುರುವಿನ ಹಸ್ತದಲ್ಲಿ ಹುಟ್ಟಿ. ಏಕೆಂದರೆ ತಾಯ ಕೈವಿಡಿದು ಜೀವಾತ್ಮನು ದೇಹ ಧರಿಸ್ತಾನೆ. ತನ್ನ ಮೂಲ ಸ್ವರೂಪವ ಮರೆತು ಗುರುವಿನ ಕರುಣೆ ಆದಾಗ ಆತನ ಹಸ್ತದಲ್ಲಿ ಹುಡ್ತಾನೆ. ಅಂದರೆ ನಮ್ಮ ಈ ದೇಹ, ಈ ಜೀವಭಾವ ಇದ್ದಾಗ ನಮ್ಮ ಭೌತಿಕ ಪ್ರಪಂಚದಲ್ಲಿ ಬಿದ್ದಿರ್ತೇವೆ. ಆದರೆ ಗುರುವಿನ ಕರುಣೆ ಆದರೆ ಮತ್ತೆ ಪುನರ್ಜನ್ಮ ಆಗ್ತದೆ. ಏಕೆಂದರೆ ನನ್ನ ಮೂಲ ನೆಲೆಯನ್ನು ಗುರುವು ತಿಳಿಸಿಕೊಡ್ತಾನೆ. ತನ್ನ ಮೂಲ ಸ್ವರೂಪದ ಅರಿವನ್ನು ಪಡಿತಾನೆ. ತನ್ನ ತಾಯಿಯಾದ ಚಿಚ್ಚಕ್ತಿಯ ಕೈ ಹಿಡಿತಾನೆ, ಮತ್ತೆ ಸಂಧಾನ ಮಾಡ್ತಾನೆ. ಅಂದರೆ ತಾನು ದೇಹಿಯಲ್ಲ, ನಾನು ಸಾಕ್ಷಾತ್ ಪರಶಿವ ಎಂಬ ಪ್ರಜ್ಞೆ ಪಡಿತಾನೆ. ಆಗ ನಾನು ದೇಹಿ ಎಂಬ ಭಾವ ಹೋಗಿ ಅದರಿಂದ ಅವನು ನಿರ್ದೋಷಿಯಾಗಿ ಅಲ್ಲಮ್ಮರು ದೇಹ ಪ್ರಜ್ಞೆಯನ್ನು ಕಳೆದುಕೊಂಡು ಆತ್ಮಪ್ರಜ್ಞರಾಗುತ್ತಾರೆ. ಇದು ಅಹಂ ದೋಷದಿಂದ ನಿರ್ಮುಕ್ತಿ ಹೊಂದುತ್ತಾರೆ.
ಅಂದರೆ ನಾನು, ನನ್ನ ದೇಹ, ನನ್ನ ಮನೆ, ನನ್ನ ಆಸ್ತಿ, ನನ್ನ ಮಕ್ಕಳು, ನನ್ನ ಈ ಪ್ರಪಂಚ ಅನ್ನುವಂತಹ ಒಂದು ಭಾವ ಏನಿರ್ತದಲ್ಲ ಅದು ಹೋಗಬೇಕು. ನಾನು ಆತ್ಮನಿದ್ದೇನೆ, ಈ ದೇಹ ಮಾತ್ರ ಅಲ್ಲ, ಈ ಪ್ರಪಂಚ ನಂದಲ್ಲ, ಇದು ಪರಮಾತ್ಮನ ಶಕ್ತಿಯಿಂದ ಉದ್ಭವವಾಗಿರುವಂತಹದ್ದು, ನಾನು ಆ ಪರಮಾತ್ಮನಿಂದ ಕಳಿಸಿಕೊಟ್ಟಿರುವಂತಹ ಒಂದು ಅದ್ಭುತವಾದ ಶಕ್ತಿ ಅಂತ ಆ ಆತ್ಮ ಪ್ರಜ್ಞೆ ನಮಗೆ ಬಂತು ಅಂದರೆ, ಎರಡು ಪ್ರವಾಹಗಳು ನಮಗೆ ಯಾವಾಗಲೂ ಎರಡು ಪ್ರವಾಹ ನಮ್ಮ ಮುಂದೆ ಇರ್ತವ್ರಿ. ಒಂದು ಅಧೋಮುಖವಾಗಿರ್ತದೆ, ಇನ್ನೊಂದು ಊರ್ಧ್ವಮುಖವಾಗಿರುತ್ತೆ. ಪರಶಿವ ವಿಶ್ವ, ಪರಶಿವ ವಿಶ್ವ, ದೇಹ ಜೀವ. ಈ ನಮ್ಮ ದೇಹ ನಮ್ಮೊಳಗಿರುವಂತಹ ಜೀವ ಇದು ಒಂದು ಭಾಗ ಆದರೆ, ನಾವು ಪರಶಿವನನ್ನು ನಂಬಿದರೆ ಈ ವಿಶ್ವವನ್ನು ನಂಬ್ತೀವಿ. ಇದು ಕೆಳಮುಖ ಪ್ರವಾಹ. ಪರಶಿವ ವಿಶ್ವ ದೇಹ ಜೀವ ಇದು ಕೆಳಮುಖ ಪ್ರವಾಹ. ಆದರೆ ಜೀವಾತ್ಮನ ಬಂಧನಕ್ಕೆ ಇದು ಕಾರಣ ಆಗ್ಬಿಡ್ತದೆ. ಜೀವ ಭಕ್ತ ಚಿಚ್ಚಕ್ತಿ ಪರಶಿವ ಇದು ಮೇಲ್ಮುಖ ಪ್ರವಾಹ. ಅಂದರೆ ಈ ಜೀವ ಆಯ್ತಲ್ಲ ಭಕ್ತಿಗೆ ಹೋಗಬೇಕು, ಜೀವಭಾವ ಭಕ್ತಿಗೆ ಹೋಗಬೇಕು. ಆಮೇಲೆ ಚಿಚ್ಚಕ್ತಿ ಪರಶಿವ ಶಕ್ತಿಗೆ ಮತ್ತೆ ವಾಪಸ್ ಅದು ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಮೇಲ್ಮುಖ ಪ್ರವಾಹ. ಜೀವಾತ್ಮನ ಮುಕ್ತಿಗೆ ಇದು ಕಾರಣ ಆಗ್ತದೆ, ಜೀವಾತ್ಮನ ಮುಕ್ತಿಗೆ ಕಾರಣ ಆಗ್ತದೆ. ಅರ್ಥ ಆಯ್ತಲ್ಲ? ನಾವು ಯಾವಾಗಲೂ ಅಧೋಮುಖವಾಗಿ ನಮ್ಮ ಮನಸ್ಸಿರ್ತದಲ್ಲ, ಆವಾಗ ಈ ದೇಹದ ಮೇಲೆ ಗಮನ ಇರ್ತದೆ, ಈ ಜೀವದ ಮೇಲೆ ಗಮನ ಇರ್ತದೆ. ನಾನು, ನನ್ನ ಜೀವ, ನನ್ನ ದೇಹ, ನಂದೆಲ್ಲ ಈ ಸಕಲ ಸಂಪತ್ತು ಅಂತ. ದೇವರೇ ಬೇರೆ, ಈ ವಿಶ್ವವೇ ಬೇರೆ, ಆ ವಿಶ್ವ ದೇವರು ಇದು ಕಲ್ಪನೆಯೆಲ್ಲ ಇದು ಕೆಳಮುಖದ ಪ್ರವಾಹ. ಆದರೆ ಮೇಲ್ಮುಖದ ಪ್ರವಾಹ ಏನು ಅಂದರೆ, ನಾನು ಆತ್ಮನಿದ್ದೇನೆ, ಈ ದೇಹ ಮಾತ್ರ ನಾನಲ್ಲ, ಇದು ಬಿದ್ದು ಹೋಗುವಂಥದ್ದು, ನನ್ನ ಆತ್ಮ ಪರಮಾತ್ಮನ ಅಂಶ ಅನ್ನುವಂತಹ ಪ್ರಜ್ಞೆ ಬಂದಾಗ ನಮ್ಮ ಜೀವಭಾವ ಕಡಿಮೆಯಾಗಿ ಭಕ್ತಿಯ ಪಥದ ಕಡೆಗೆ ಅದು ಹೊರಡ್ತದೆ. ಭಕ್ತಿಯ ಪಥದ ಕಡೆಗೆ ನಮ್ಮ ಭಾವ ಯಾವಾಗ ಹೊರಡ್ತದೆ, ಆವಾಗ ಅಲ್ಲಿ ಚಿಚ್ಚಕ್ತಿಯ ಉದಯವಾಗ್ತದೆ. ಆಗ ಅದು ಪರಶಿವನ ಕಡೆಗೆ ಸಾಗ್ತದೆ, ಪರಶಿವನ ಕಡೆಗೆ ಸಾಗ್ತದೆ. ಹೀಗೆ ಇದು ಮೇಲ್ಮುಖ ಪ್ರವಾಹ, ಇದು ಜೀವನ್ಮುಕ್ತಿಗೆ ಕಾರಣ ಆಗ್ತದೆ. ಇದ್ದಾಗಲೇ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೇ ಜೀವನ್ಮುಕ್ತಿ. ಆ ರೀತಿಯಲ್ಲಿ ಬದುಕಲಿಕ್ಕೆ ಆ ಜೀವಿ ಪ್ರಾರಂಭ ಮಾಡ್ತಾನೆ. ಎಂತಹ ಅದ್ಭುತವಾದಂತಹ ಒಂದು ವಚನವಿದು. ಆದ್ದರಿಂದ ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ, ಆನಲ್ಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು, ಇವರಿಬ್ಬರ ಬಸುರಲ್ಲಿ ಹುಟ್ಟಿದಳೆಮ್ಮ ತಾಯಿ, ನಾ ಹುಟ್ಟಿ ತಾಯ ಕೈವಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ ಗುಹೇಶ್ವರ. ಇಷ್ಟು ಸುಂದರವಾಗಿ ಮೂಲ ಸೃಷ್ಟಿಯ ಪರಮಾತ್ಮನ ಕಡೆಗೆ ಸಾಗುವಂತಹ ಜೀವಭಾವ ತೊಲಗಿಸುವಂತಹ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ.